ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈಗ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ನನಗೆ ಚಿತ್ರ ಜೀವನದಲ್ಲಿ ಒಂದು ಗುರುತು ಗೌರವ ಕೊಟ್ಟಂಥ ಚಿತ್ರ ಜೋಗಿ. ಈ ನಿಟ್ಟಿನಲ್ಲಿ ನಿರ್ದೇಶಕ ಪ್ರೇಮ್ ಅವ್ರಿಗೆ, ಶಿವಣ್ಣ ಅವ್ರಿಗೆ, ನಮ್ಮ ಅಶ್ವಿನಿ ರಾಮ್ ಪ್ರಸಾದ್ ಅವ್ರಿಗೆ, ಅಶ್ವಿನಿ ಟೀಮ್ಗೆ, ಜೋಗಿ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಾನು ಕತೆ ಹೇಳ್ತಾ ಇರೋದು ವಿಷ್ಣು ದಾದ ಕಂಡ ಜೋಗಿ ಸಿನಿಮಾ ಎಷ್ಟು ದೊಡ್ಡ ಹಿಟ್ಟಾಯಿತು, ಎಷ್ಟು ಸೆನ್ಸೇಷನಲ್ ಹಿಟ್ಟಾಯಿತು ಎಲ್ಲ ನಿಮಗೆ ಗೊತ್ತಿದೆ. ಗೊತ್ತಿಲ್ಲದೆ ಇರೋ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಈ ಕಥೆನ ಹೇಳ್ತಾ ಇದ್ದೀನಿ. ನಮ್ಮ ಖ್ಯಾತ ನಿರ್ಮಾಪಕರು ಸೂರಪ್ಪ ಬಾಬು ಅವರು ತಮಗೆಲ್ಲ ಪರಿಚಿತರಿರಬೇಕು. ವಿಷ್ಣು ಸರ್ ಸಾಕಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಕನ್ನಡ ಚಿತ್ರರಂಗದ ದಿಗ್ಗಜರು ವಿಷ್ಣು ಸರು, ಶಿವಣ್ಣ ಅವರು, ಪೂ ಸರು, ರವಿ ಸರ್, ಸುದೀಪ್ ಸರು ಎಲ್ಲ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಉಪೇಂದ್ರ ಸರ್ ಅವರೊಂದಿಗೆ ಹೊಸ ಚಿತ್ರ ಭಾರ್ಗವ ಅನ್ನೋ ಚಿತ್ರ ಕೂಡ ನಿರ್ಮಾಣ ಮಾಡ್ತಿದ್ದಾರೆ. ಬಾಬಣ್ಣ ಅಂತಲೇ ಕರೆಯೋದು. ಅವರು ಒಂದು ಇನ್ಸಿಡೆಂಟ್ ನನಗೆ ಹೇಳಿದ್ರು. ವಿಷ್ಣು ಸರ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ರಂತ. ಅವಾಗ ಜೋಗಿ ಸಿನಿಮಾ ಆಡಿಯೋ ಕ್ಯಾಸೆಟ್ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆದಂಥ ಒಂದು ಸಂದರ್ಭ. ಜೋಗಿ ಚಿತ್ರದ ಬೇಡುವೆನು ವರವನ್ನು, ಕೊಡೆತಾಯಿ ಜನ್ಮವನ್ನು, ಆ ಹಾಡನ್ನ ವಿಷ್ಣು ಸರು ಅವಾಗೆಲ್ಲ ಸಿ ಡಿ ಯುಗ, ಆ ಸಿ ಡಿನ ಕಂಟಿನ್ಯೂಸ್ ಲೂಪಲ್ಲಿ ಆ ಸಾಂಗ್ ಕೇಳಿದ್ರಂತೆ. ಹಾಡು ಬರ್ದಿರೋದು ಯಾರು, ಹಾಡು ಇಷ್ಟು ಚೆನ್ನಾಗಿ ಹೇಳಿರೋದು ಯಾರು ಅಂತ ಬಾಬಣ್ಣನ ಹತ್ರ ಕೇಳಿ ನಮ್ಮ ಸೂರಪ್ಪ ಬಾಬು ಅವರು ಪ್ರೇಮ್ ಅವ್ರಿಗೆ ಫೋನ್ ಮಾಡಿಕೊಟ್ಟು ವಿಷ್ಣು ದಾದ ಪ್ರೇಮ್ ಅವ್ರ ಜೊತೆ ಕೆಲ ನಿಮಿಷಗಳ ಕಾಲ ಫೋನಲ್ಲಿ ಮಾತಾಡಿ ತುಂಬ ಚೆನ್ನಾಗಿ ಮಾಡಿದ್ರೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಸೊ ಸಿನಿಮಾ ರಿಲೀಸ್ ಆಯಿತು. ನಿಮಗೆಲ್ಲ ಗೊತ್ತು, ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 19ನೇ ತಾರೀಕು ಜೋಗಿ ಚಿತ್ರ ಬಿಡುಗಡೆ ಆಯಿತು. ಯಾವ ರೇಂಜಲ್ಲಿ ಅದು ಸದ್ದು ಮಾಡಿತ್ತು, ಯಾವ ರೇಂಜಲ್ಲಿ ಓಪನಿಂಗ್ ತೊಗೊಂಡಿತ್ತು ಅನ್ನೋದೆಲ್ಲ ದಾಖಲೆ, ಇತಿಹಾಸ. ಸಿನಿಮಾ ಆವಾಗ ನಾನು ಆ ಸಿನಿಮಾದಲ್ಲೇ ಯೋಗೀಶ ಅನ್ನೋ ಒಂದು ಪಾತ್ರದಲ್ಲಿ ನಟಿಸಿದ್ದೆ. ನಾನು ಅವಾಗ ಈ ಟಿ ವಿನಲ್ಲಿ ಕೆಲಸ ಮಾಡ್ತಿದ್ದೆ. ವಿಷ್ಣು ಸರ್ ಅವರ ಒಂದು ಒಡನಾಟ ಇತ್ತು. ಅಂದರೆ ತುಂಬ ಕ್ಲೋಸ್, ನನಗೆ ಬಹಳ ಪರಿಚಯ ಅಂತೆಲ್ಲ ನಾನು ಸುಳ್ಳು ಹೇಳಲ್ಲ, ಬಟ್ ಒಂದು ಮುಖ ಪರಿಚಯ ಇತ್ತು. ನೋಡಿದಾಗೆಲ್ಲ ಸಿಕ್ಕಿದಾಗ ಒಂದೊಂದು ಸತಿ ನಗೋರು, ಒಂದು ಸತಿ ಹೆಗಲ ಮೇಲೆ ಕೈ ಹಾಕೋರು, ಒಂದು ಸತಿ ಕೆನ್ನೆ ತಟ್ಟೋರು, ಇಷ್ಟು ಮಾತ್ರ ಸಿಕ್ಕಿದಾಗಷ್ಟೇ. ಅದು ಬಿಟ್ಬಿಟ್ಟು ತೀರಾ ನಮಗೆ ಪರಿಚಯ ಅನ್ನೋಂಗೆ ಏನಿರಲಿಲ್ಲ. ಪ್ರೇಮ್ ಅವರು ನನಗೆ ಫೋನ್ ಮಾಡಿದ್ರು. ಯಾವತ್ತು ಜೋಗಿ 19ನೇ ತಾರೀಕು ರಿಲೀಸ್ ಆಯಿತು, 20ನೇ ತಾರೀಕು ಬೆಳಗ್ಗೆ ಡೈರೆಕ್ಟ್ರು ಪ್ರೇಮ್ ಅವ್ರು ಫೋನ್ ಮಾಡಿಬಿಟ್ಟು, ನನಗೆ ಅಣ್ಣ ಅಂತಲೇ ಕರಿತಾ ಇದ್ದಿದ್ದವರು, ನಾನು ಅವ್ರಿಗೆ ಅಣ್ಣ ಅಂತ ಕರಿತಾ ಇದ್ದೆ. ಅಣ್ಣ ವಿಷ್ಣು ಸರ್ ಸಂಜೆ ಪಿಕ್ಚರ್ ನೋಡ್ತಾ ಇದ್ದಾರೆ ರೇಣುಕಾಂಬದಲ್ಲಿ, ವಿಷ್ಣು ಸರ್ ಮಾಡ್ತಾರೆ, ಕ್ಯಾಮ್ರಾ ಒಂಚೂರು ತೊಗೊಂಬಂದ್ಬಿಡಿ, ಅದನ್ನು ಇದು ಮಾಡ್ಬಿಡೋಣ. ಸೊ ನಾನು ಕ್ಯಾಮ್ರಾ ಎತ್ಕೊಂಡು ಅವಾಗ ಈ ಟಿ ವಿಲಿ ಕೆಲಸ ಮಾಡ್ತಿದ್ದೆ, ರೇಣುಕಾಂಬ ಪ್ರಿವ್ಯೂ ಥಿಯೇಟ್ರಿಗೆ ಹೋದೆ. ವಿಷ್ಣು ಸರ್ ಏನೂ ಮಾತಾಡಲಿಲ್ಲ. ಆಗ ಅವ್ರ ಜೊತೆಗಿದ್ದ ಅವರ ಸ್ನೇಹಿತರೆಲ್ಲರೂ ಮನೆಗೆ ಬಂದುಬಿಡಿ, ದಾದಾ ಮನೆಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ನಾನು ಪ್ರೇಮ್ ಅವರು ವಿಷ್ಣು ಸರ್ ಸಿನಿಮಾ ನೋಡಿದಾರಲ್ಲ, ಇದನ್ನೊಂದು ನಾಕಂಡ ಜೋಗಿ ಅಂತ ಪ್ರೋಗ್ರಾಮ್ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಮೂರು ಕ್ಯಾಮ್ರಾ ತೊಗೊಂಡು ನಮ್ಮ ಈ ಟಿ ವಿ ಟೀಮ್ ಜೊತೆಗೆ ಜಯನಗರದಲ್ಲಿರುವ ದಾದಾ ಮನೆಗೆ ಹೋದ್ವಿ. ನೀವು ನಂಬಲ್ಲ ಸ್ನೇಹಿತರೆ, ಅವ್ರ ಮನೆ ಆಚೆ ಲಾನಲ್ಲಿ ನಾವೆಲ್ಲ ಕ್ಯಾಮ್ರಾ ಸೆಟಪ್ ಮಾಡಿ ಲೈಟಿಂಗ್ ಹಾಕಿ ಎಲ್ಲ ರೆಡಿ ಮಾಡ್ಕೋತಿದ್ವಿ. ವಿಷ್ಣು ಸರ್ ಬಂದರು, ವೈಟ್ ಆ್ಯಂಡ್ ವೈಟಲ್ಲಿ ಗೊತ್ತಲ್ಲ, ಬಾಬಾ ಥರನೇ ಕಾಣೋರು ಅವರು, ಆ ಥರದಲ್ಲಿ ಬಂದರು, ಕೂತ್ಕೊಂಡ್ರು. ನಮ್ಮ ದಾದಾ ಅಷ್ಟೊತ್ತು ಮೌನಿಯಾಗಿದ್ದನ್ನು ನಾನು ನೋಡಲೇ ಇಲ್ಲ. ಸುಮಾರು ಲೈಟ್ ಆನ್ ಮಾಡಿದ್ದೀವಿ, ಎವ್ರಿಥಿಂಗ್, ಕ್ಯಾಮ್ರಾ ಒಂದು ರೋಲ್ ಬಟನ್ ಒಂದು ನಾನು ಆನ್ ಮಾಡಿಲ್ಲ. ಅದು ಬಿಟ್ಟು ಇನ್ನೆಲ್ಲ ರೆಡಿ ಇದೆ, ಸುಮ್ಮನೆ ಕೂತಿದ್ದೀವಿ, ಏನೂ ಮಾತಾಡ್ತಿಲ್ಲ. ಅವರೊಂದು ಕುತ್ತಿಗೆ ಹತ್ರ ಕೈ ಹಿಡ್ಕೊಂಡು ಕೂತ್ಕೋತಾರಲ್ಲ, ಆ ಪೋಸಲ್ಲಿ ನೀವು ನಂಬಲ್ಲ, ಒಂದು 15-20 ನಿಮಿಷ ಹಾಗೆ ಕೂತಿದ್ದಾರೆ, ಏನೂ ಮಾತಾಡ್ತಿಲ್ಲ, ಒಂದು ವರ್ಡ್ ಮಾತಾಡ್ತಾ ಇಲ್ಲ. ಏನು ಮಾತಾಡೋದು ಏನೂ ಗೊತ್ತಾಗ್ತಿಲ್ಲ. ಆಮೇಲೆ ನಮ್ಮ ಪ್ರೇಮ್ ಸರನ್ನೇ ಒಂದು ಮುಂದಾಳಕ್ಕೆ ತೊಗೊಂಡು ಅಪಜೆ ಅಂತ ಹೇಳಿದ್ರು. ಆವಾಗ ಏನು ಸಿನಿಮಾ ಮಾಡಿದೆಯಾ ಅಂತ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಅವರು ವಿವರಿಸಿದಂಥ ವಿಶ್ಲೇಷಣೆಗಳು, ಅಂದರೆ ಅದು ಅರುಂಧತಿ ನಾಗ್ ಅವರ ಪಾತ್ರ ಇರ್ಬೋದು, ರಮೇಶ್ ಭಟ್ ಅವ್ರ ಪಾತ್ರ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಣ್ಣ ಅವರ ಪಾತ್ರ. ಅವರೊಂದು ಮಾತು ಹೇಳಿದ್ರು, ಒಂದೆರಡು ಮಾತು ಅವ್ರು ಹೇಳಿದ್ದು ಇವತ್ತಿಗೂ ನನ್ನ ಕಿವಿನಲ್ಲಿ ಗೊಯ್ಗುಡ್ತಾ ಇದೆ. ಒಂದು, ಶಿವಣ್ಣ ಒಬ್ಬ ಧೀಮಂತ ನಾಯಕ ನಟನ ಮಗ, ರಾಜಣ್ಣ ಅಂತಲೇ ಕರಿತಿದ್ರು ಅಪ್ಪಾಜಿನವರು, ನಮ್ಮ ರಾಜಣ್ಣವ್ರ ಮಗ. ಅವ್ರಿಗೆ ಆದಂಥ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ. ಅಷ್ಟು ದೊಡ್ಡ ಸ್ಟಾರು ಏನೂ ಅಲ್ಲ ಅನ್ನೋ, ಅಂದರೆ ಅಷ್ಟು ಇನ್ನೋಸೆಂಟಾಗಿ ಆ ಸ್ಟಾರ್ ಇಮೇಜ್ನೆಲ್ಲ ಇಟ್ಬಿಟ್ಟು ಆ ಮಾದೇಶನ್ ಪಾತ್ರನಲ್ಲಿ ಆ ಮುಗ್ಧತೆ ತಂದು ಜನಗಳನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ಒಬ್ಬ ನಿಜವಾದ ಕಲಾವಿದನ ತಾಕತ್ತು ಅಂತ ಶಿವಣ್ಣ ಅವ್ರ ಬಗ್ಗೆ ಅಷ್ಟು ಪ್ರಶಂಸೆಯಾಗಿ ಮಾತಾಡಿದ್ರು. ಇದೆಲ್ಲ ಮಾತಾಡಿದಾಗ ಒಂದು ಮಾತು ಹೇಳಿದ ವಿಷ್ಣು ಸರ್ ಇವತ್ತಿಗೂ ನನಗೆ ತುಂಬ ಚೆನ್ನಾಗಿದೆ. ರಾಜಾ, ಸಿನಿಮಾ ಅನ್ನೋದು ಎಷ್ಟು ಶ್ರೇಷ್ಠ ಗೊತ್ತಾ? ಅದರಲ್ಲಿ ಹೇಳಿದರು ಆ ಇಂಟರ್ವ್ಯೂನಲ್ಲಿ, ನಾವು ಎಲ್ಲ ಥರದ ಲೈಟ್ಸ್ನ ಹಾಕಿ, ಬಣ್ಣ ಹಾಕಿ, ಬೆಳಕಿನಲ್ಲಿ ಸಿನಿಮಾ ಮಾಡ್ತೀವಿ, ಆದರೆ ಜನಕ್ಕೆ ತೋರಿಸ್ಬೇಕಾದ್ರೆ ಎಲ್ಲ ಲೈಟ್ನೂ ಆರಿಸಿ ಕತ್ಲಲ್ಲಿ ಸಿನಿಮಾ ತೋರಿಸ್ತೀವಿ. ಇದು ಒಂದು ವಿಸ್ಮಯ.
ವಿಷ್ಣು ದಾದ ಹೇಳಿದ್ದ ಈ ಮಾತು ನನಗೆ ನಿಜಕ್ಕೂ ಇವತ್ತಿಗೂ ಸಿನಿಮಾ ಅಂದ ತಕ್ಷಣ ಅದೇ ಜ್ಞಾಪಕ ಬರುತ್ತೆ. ಅಷ್ಟು ಹೊಗಳಿ ಶಿವಣ್ಣವ್ರ ಜೊತೆನೂ ಫೋನಲ್ಲಿ ಮಾತಾಡಿ ಆಮೇಲೆ ಶಿವಣ್ಣವ್ರನ್ನ ಬಂದು ಭೇಟಿ ಮಾಡ್ತೀನಿ ಅಂಕಲ್ ನಿಮ್ಮನ್ನ ಅಂತ ಹೇಳಿ ಇದೆಲ್ಲ ಆಯಿತು. ಇದೆಲ್ಲ ಮುಗಿದಾದ್ಮೇಲೆ ನನ್ನ ಕಡೆಗೆ ನೋಡ್ಬಿಟ್ಟು ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅವರು ಎಲ್ರಿಗೂ ಮರ್ಯಾದೆ ಕೊಡ್ತಾಯಿದ್ರು, ಸರ್ ಥ್ಯಾಂಕ್ ಯು ಸರ್ ಅಂತಂದು. ಬಟ್ ನಿಮ್ಮ ಪಾತ್ರ ನೋಡಿದ್ರೆ ನನಗೆ ಎಲ್ಲೋ ಯಾರನ್ನೋ ಆ ಕ್ಯಾರೆಕ್ಟ್ರಲ್ಲಿ ನೋಡ್ದಂಗೆ ಅನ್ನಿಸ್ತಾ ಇದೆ, ನನಗೆ ರೀಕಲೆಕ್ಟ್ ಆಗ್ತಾ ಇಲ್ಲ, ಬಟ್ ಐ ಆಮ್ ಗೆಟಿಂಗ್ ಕನೆಕ್ಟೆಡ್ ಟು ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಆಗ ಪ್ರೇಮ್ ಸರ್ ಬಂದ್ಬಿಟ್ಟು ಅಲ್ಲಿ ಹೇಳಿದ್ರು, ಅಪ್ಪಾಜಿ ಅದು ದ್ವಾರಕೀಶೋರ್ ಮಗ ಯೋಗೀಶ ಇದ್ದಾರಲ್ಲ, ಯೋಗೀಶ ಮಾಡಬೇಕಾಗಿದ್ದ ಪಾತ್ರ ಅದು, ಅದಕ್ಕೆ ಆ ಮ್ಯಾನರಿಸಮು ಎಲ್ಲ ನಾನು ರಗಣ್ಣನಿಗೆ ಹಾಗೆ ಮಾಡೋದಕ್ಕೆ ಹೇಳಿದೆ. ಅದನ್ನು ಮಾಡಿದರೆ ಎಸ್ 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 ಯೋಗಿನೇ ನೋಡ್ದಂಗೆ ಆಯಿತು, ಯು ಆರ್ ಡನ್ ಫ್ಯಾಂಟಾಸ್ಟಿಕಲಿ. ಅಂದರೆ ನನಗೆ ಪ್ರೇಮ್ ಅವರು ಆ ಸಿನಿಮಾದಲ್ಲಿ ಪಾತ್ರ ಕೊಟ್ಟಾಗ ಯೋಗೀಶ ಪಾತ್ರನೂ ಹಾಗೆ ಬರೆದಿದ್ದು, ನನಗೆ ದ್ವಾರಕೀಶೋರ್ ಮಗ ಯೋಗೀಶ್ ಅವ್ರನ್ನೇ ಇಮಿಟೇಟ್ ಮಾಡೋಕ್ಕೆ ಹೇಳಿದರು, ನಾನು ಅದನ್ನು ಮಾಡಿದ್ದೆ. ಸೊ ವಿಷ್ಣು ಸರ್ ಅದನ್ನು ಗುರ್ಸಿದ್ರು. ಸೊ ನನ್ನ ಲೈಫಲ್ಲಿ ಅದಕ್ಕಿಂತ ಒಂದು ಕಾಂಪ್ಲಿಮೆಂಟ್ ಆಗಲಿ ಅಥವಾ ಅದಕ್ಕಿಂತ ಒಂದು ದೊಡ್ಡ ಒಂದು ಏನಂದ್ರೆ ರೆಕಗ್ನಿಷನ್ ಆಗಲಿ ಇನ್ನೊಂದಿಲ್ಲ. ಯಾಕೆಂದರೆ ಅಂಥ ಒಬ್ಬ ಮೇರು ನಟ ನನ್ನ ಪಾತ್ರನ ಮೆಚ್ಚಿ ಗುರುತಿಸಿದ್ದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು, ಅದಕ್ಕಾಗಿ ಈ ಕಥೆ ಹೇಳಿದೆ. ಇದಾಗಿತ್ತು ವಿಷ್ಣು ದಾದ ಕಂಡ ಜೋಗಿ. ಈ ಕತೆ ನಿಮ್ಗೆ ಖುಷಿಯಾಗಿದ್ದರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಕಥೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.